ಲೈಫ್ ಬಿಕಮ್ಸ್ ಟೂ ಈಸಿ ಯಾವಾಗ ನಾವು ಕಂಫರ್ಟ್ ಝೋನ್ನಲ್ಲಿ ಇರ್ತೀವಿ ಆವಾಗ. ಲೈಫ್ ಬಿಕಮ್ಸ್ ಟೂ ಹಾರ್ಡ್ ಯಾವಾಗ ನಾವು ಆ ಕಂಫರ್ಟ್ ಝೋನ್ನ ಬಿಟ್ಟು ಬರ್ತೀವಿ ಆವಾಗ. ಲೈಫ್ ಬಿಕಮ್ಸ್ ಸಕ್ಸಸ್ಫುಲ್ ಯಾವಾಗ ನಾವು ಆ ಕಂಫರ್ಟ್ ಝೋನನ್ನು ಬಿಟ್ಟು ಹಾರ್ಡ್ ಲೈಫನ್ನು ಕಂಫರ್ಟೇಬಲ್ ಆಗಿ ತಗೋತೀವಿ ಆವಾಗ ನಮ್ಮ ಲೈಫಲ್ಲಿ ನಾವು ಸಕ್ಸಸ್ನ ಕಾಣ್ಬೋದು. ಇವತ್ತು ಮಧ್ಯಾಹ್ನದಿಂದ ನಾನು ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಊಟಕ್ಕೆ ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದರು, ಅದಕ್ಕೆ ನಾನಿಲ್ಲಿ ಚಟ್ನಿ ಪುಡಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನುಗ್ಗೆ ಸೊಪ್ಪು ಮತ್ತು ಫ್ಲ್ಯಾಕ್ಸ್ ಸೀಡ್ನ ಹಾಕಿ ಮಾಡ್ತಾ ಇರೋಂಥ ಚಟ್ನಿ ಪುಡಿ. ಇದಕ್ಕೆ ನಾನು ಮೊದಲಿಗೆ ನುಗ್ಗೆ ಸೊಪ್ಪನ್ನ ಸ್ವಲ್ಪ ಬಿಸಿ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ, ಒಣಗಿಸಿರೋಂಥ ನುಗ್ಗೆ ಸೊಪ್ಪು. ನೆಕ್ಸ್ಟು ಇದಕ್ಕೆ ನಾನು ಎಷ್ಟು ಬೇಕು ಒಂದು 1/2 ಕಪ್ಪಷ್ಟು ಫ್ಲ್ಯಾಕ್ಸ್ ಸೀಡನ್ನು ತಗೊಂಡಿದ್ದೀನಿ. ಇದಕ್ಕೆ ಪೀನಟ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ನನಗೆ ಸ್ವಲ್ಪ ಪೀನಟ್ ಅಲರ್ಜಿ ಇರೋದ್ರಿಂದ ಕಡಿಮೆ ತಗೊಂಡಿದ್ದೀನಿ. ಮತ್ತು ಕಡಲೆಪಪ್ಪು, ಇದಕ್ಕೆ ಒಂದು ಅರ್ಧ ಇಡಿ ಆಗೋಷ್ಟು ಬೆಳ್ಳುಳ್ಳಿ ಜಾಸ್ತಿ ಆಗದಷ್ಟು ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ, ಬಟ್ ತುಂಬ ಜಾಸ್ತಿ ಹಾಕೋಕೆ ಹೋಗಬೇಡಿ. ಅದಕ್ಕೆ ಒಣಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನು ಕೂಡ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಹೇರ್ಗೆ ತುಂಬಾ ಒಳ್ಳೆಯದು. ಮತ್ತು ಅದಕ್ಕೆ ನಾನು ಒಂದು ನಿಂಬೆಹಣ್ಣು ಗಾತ್ರ, ಚಿಕ್ಕ ನಿಂಬೆಹಣ್ಣು ಗಾತ್ರ ಆಗೋಷ್ಟು ಹುಣಸೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ರುಬ್ಕೊಬೇಕು. ತುಂಬ ಫೈನ್ ಪೌಡರ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ತರಿಯಾಗಿದ್ರೇ ಚೆಂದ. ಇದನ್ನು ತುಪ್ಪದ ಜೊತೆ ಸರ್ವ್ ಮಾಡ್ತಿದ್ರೆ ಸೂಪರಾಗಿರುತ್ತೆ, ಅನ್ನ ಜೊತೆ ಕೂಡ ತಿನ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು, ನೀವು ಕೂಡ ಟ್ರೈ ಮಾಡಿ. ಇಷ್ಟೆಲ್ಲ ಆಗೋಷ್ಟರಲ್ಲಿ ನಮ್ಮನೆ ಪರಿಸ್ಥಿತಿ ಹೀಗಾಗಿತ್ತು ಫ್ರೆಂಡ್ಸ್. ಅದಕ್ಕೇ ಮೊದಲಿಗೆ ಇದೆಲ್ಲ ಕೆಲಸ ಮುಗಿಸಿ ಪಾಪುನ ಕರ್ಕೊಂಬರೋಕ್ಕೆ ಹೋಗೋಕ್ಕೆ ಮುಂಚೆ ಇದನ್ನೆಲ್ಲ ನೆನೆಸಿಟ್ಟು ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿಸಿ ನಾನು ಅವನನ್ನು ಕರ್ಕೊಂಡು ಬರೋದಕ್ಕೆ ಹೋಗ್ತೀನಿ. ಕರ್ಕೊಂಡು ಬಂದಾಯ್ತು. ಈಗ ಕರ್ಕೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ಮೋಡ ಕೂಡ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಕರ್ಕೊಂಡು ಬಂದು ಅವನ್ನ ಫಸ್ಟ್ ಮಲಗಿಸಿ ಅವನಿಗೋಸ್ಕರ ಏನೋ ಒಂದು ಸರ್ಪ್ರೈಸ್ ತರಿಸಿದ್ದೆ. ಅವ್ನು ತುಂಬ ದಿನದಿಂದ ಕೇಳ್ತಿದ್ದೆ, ಅದಕ್ಕೇ ತರಿಸಿದ್ದೀನಿ. ನೋಡೋಣ, ಟ್ರೈನ್ ಅಪ್ ಮಾಡ್ತಾಯಿದ್ದೀನಿ. ಅವ್ನು ಕಂಪ್ಲೀಟಾಗಿ ಕಲ್ತ್ಮೇಲೆ ಅದ್ರ ಬಗ್ಗೆ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ಇನ್ನು ಸಂಜೆ ಆದಾಗ ಅವ್ನು ಹೋಮ್ವರ್ಕೆಲ್ಲ ಮುಗಿಸಿ ಮೊದಲು ನಾವು ಇದೆಲ್ಲ ಹಿಟ್ಟಿತ್ತಲ್ಲ ಅದನ್ನು ಅಪ್ಪ ಹಾಕ್ಸ್ಕೊಂಡು ಬಂದು ಕೊಟ್ಟಿರೋ ಗೋಧಿ ಮತ್ತು ರಾಗಿ ಹಿಟ್ಟು ಎರಡನ್ನೂ ಅದನ್ನು ಜರಡೆ ಇಟ್ಕೊಂಡು ಅವನು ಕೂಡ ರಾಜ್ಮಾ ತಿನ್ನೋದಕ್ಕೆ ಕೊಟ್ಟಿದ್ದೆ. ಹಾಗೆಯೇ ಮಧ್ಯೆ ಒಂದೊಂದು ಆ್ಯಕ್ಟಿವಿಟಿ ಕೊಟ್ಟು ಅವನನ್ನು ಎಂಗೇಜ್ ಮಾಡ್ಕೊತಾ ಇರ್ತೀನಿ ನಾನು. ಹಾಗೆ ಮಾಡೋದ್ರಿಂದ ಅವನಿಗೂ ಕೂಡ ಕ್ರ್ಯಾಂಕಿ ಆಗೋದಿಲ್ಲ, ನಮಗೂ ಫ್ರಸ್ಟ್ರೇಷನ್ ಆಗೋದಿಲ್ಲ, ಕೆಲಸ ಮಾಡೋದನ್ನ ಆರಾಮಾಗಿ ಮಾಡ್ಕೊಬೋದು. ಬಟ್ ಏನೇ ಆದ್ರೂ ಮಕ್ಕಳಿರೋ ಮನೇಲಿ ಸ್ವಲ್ಪ ಕೆಲಸ ಜಾಸ್ತಿನೇ ಅಂತಲೇ ಹೇಳ್ಬೋದು. ಇವಾಗ ಇದನ್ನು ಮಾಡ್ತಾನೆ, ಇನ್ನೊಂದು 5 ಮಿನಿಟ್ಸ್ ಆಗೋದೇ ತಡ ಅವ್ನ ಮೈಂಡ್ ಚೇಂಜ್ ಆಗುತ್ತೆ, ಹಾಗೆ ಬೇರೆ ಥರ ಬೇಕು. ಅಷ್ಟರಲ್ಲಿ ಕರೆಂಟ್ ಹೋಯಿತು. ಕರೆಂಟ್ ಹೋದಾಗ ನೋಡ್ತಾ ಇದ್ದೀರಲ್ವ, ಈ ರೀತಿ ಫನ್ನಿ ಆಟಗಳನ್ನ ಮಕ್ಕಳು ಆಡೋದ್ರಿಂದ ನಮಗೂ ಕೂಡ ಯಾವುದೇ ರೀತಿ ಬೇಜಾರಾಗೋದಿಲ್ಲ, ಅವ್ರಿಗೂ ಕೂಡ ತುಂಬಾ ಎಂಜಾಯ್ ಮಾಡ್ಕೊಂಡಿರ್ತಾರೆ. ಬಟ್ ಆದಷ್ಟು ಮಕ್ಕಳನ್ನ ಜಾಸ್ತಿ ಕ್ರ್ಯಾಂಕಿ ಆಗ್ಬೋದು ಅಂದರೆ ಅವ್ರಿಗೆ ಈ ರೀತಿ ಆ್ಯಕ್ಟಿವಿಟೀಸ್ನ ಕೊಟ್ಟು ಕೂರಿಸ್ಬೇಕು. ಈ ಆ್ಯಕ್ಟಿವಿಟಿ ಮಾಡೋದ್ರಿಂದ ಇವಾಗ ಮಾಡ್ತಾ ಇದ್ದೀನಲ್ಲ, ಹಿಟ್ಟು ನೋಡ್ದವನು, ಹಿಟ್ಟನ್ನು ನೋಡಿ ಅವನು ನನಗೆ ಬೇಕು, ನಾನು ಚಪಾತಿ ಹಿಟ್ಟು ಕಲಿಸ್ತೀನಿ ಅಂತ ಹೇಳ್ದೆ. ಕೊಡಬೇಕು ಈ ರೀತಿ. ಏನಕ್ಕೆ ಅಂದರೆ